ಸಾಮಾನ್ಯವಾಗಿ ಶಿಕ್ಷಕರು ಪಾಠ ಮಾಡಬೇಕಾದ್ರೆ ಎಲ್ಲರೂ ಸಹ ಪಠ್ಯ ಪುಸ್ತಕವನ್ನ ಬಳಸ್ತಾರೆ. ಅದು ಸರಿಯಾದ ಕ್ರಮನೇ ಹೌದು. ಆದ್ರೆ ಪಠ್ಯ ಪುಸ್ತಕದಲ್ಲಿರತಕ್ಕಂಥ ಭಾಷೆ ಏನಿದೆಯಲ್ಲ, ಆ ಭಾಷೆಯನ್ನ ಮಕ್ಕಳ ಆಡ್ತಕ್ಕಂಥ ಭಾಷೆ ಏನಿದೆ ಅದಕ್ಕೆ ಒಂದು ಸರಿಹೊಂದುವಂತೆ ಶಿಕ್ಷಕರು ತಮ್ಮ ಒಂದು ಭಾಷೆಯನ್ನು ಉಪಯೋಗಿಸಿದ್ರೆ, ತಮ್ಮ ಮಾತುಗಳನ್ನ, ತಮ್ಮ ಒಂದು ವಿಚಾರಗಳನ್ನ, ಚರ್ಚೆಯನ್ನ ಉಪಯೋಗಿಸಿದ್ರೆ ಆಗ ಪಠ್ಯ ಪುಸ್ತಕಕ್ಕೆ ಒಂದು ಜೀವಂತಿಕೆ ಬರುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಪಠ್ಯ ಪುಸ್ತಕ ಅನ್ನುವಂಥದ್ದು ಒಂದು ಕಚ್ಚಾ ಸಾಮಗ್ರಿ. ಆ ಕಚ್ಚಾ ಸಾಮಗ್ರಿಯನ್ನ ಬಳಸ್ಕೊಂಡು ಶಿಕ್ಷಕರು ಒಂದು ಪಾಕವನ್ನ ಅಥವಾ ಒಂದು ಅಡುಗೆಯನ್ನ ಸಿದ್ಧಪಡಿಸಬೇಕಾಗತ್ತೆ, ಅಥವಾ ಒಂದು ಸಿದ್ಧವಾಗಿರ್ತಕ್ಕಂಥ ವಸ್ತುವನ್ನ ಸಿದ್ಧಪಡಿಸಬೇಕಾಗತ್ತೆ. ಇಲ್ಲೇ ಹೋದ್ರೆ ಪಠ್ಯ ಪುಸ್ತಕವನ್ನ ಯಥಾವತ್ತಾಗಿ ಅದರದ್ದೇ ಆದ ಭಾಷೆಯಲ್ಲಿ ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಪಠ್ಯ ಪುಸ್ತಕದ ಭಾಷೆನ ಬಳಸಬಹುದು. ಆದ್ರೆ ಮಕ್ಕಳಿಗೆ ಅದು ಅರ್ಥ ಆಗ್ಬೇಕಾದ್ರೆ ಪಠ್ಯ ಪುಸ್ತಕವು ಪಠ್ಯ ಅನುಭವ ಆಗ್ಬೇಕು, ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಆ ರೀತಿಯಲ್ಲಿ ಪಠ್ಯದ ಭಾಷೆಯನ್ನ ಬಳಸುವಂತದ್ದೇನಿದೆಯಲ್ಲ ಅದು ಶಿಕ್ಷಕರು ಮಾಡ್ಬೇಕಾಗಿರ. ಇಲ್ಲೇ ಹೋದ್ರೆ ತುಂಬಾ ನೀರಸಾಗುತ್ತೆ ಮತ್ತು ಆ ಪಠ್ಯ ಏನಿದೆಯಲ್ಲ ನಿಜಕ್ಕೂ ಅದು ಮಕ್ಕಳಿಗೆ ಒಂದು ರೀತಿಯಲ್ಲಿ ನೀರಿಳಿಯದೇ ಇರ್ತಕ್ಕಂಥ ಗಂಟ್ಲಲ್ಲಿ ಕಡುಬನ್ನ ತುರುಕಿಸಿದಂತಾಯ್ತು ಅನ್ನುವಂಥ ಒಂದು ಮಾತಿದೆಯಲ್ಲ, ಆ ರೀತಿ ಆಗುತ್ತೆ.